ಹಾಯ್ ಗೈಸ್, ನಾನು ನಿಮ್ಮ ಪ್ರೀತಿ ಇವನ್ ಕವಿತಾ. ಇವತ್ತು ನಾನು ಶಾಪಿಂಗ್ ಹೋಗಿದ್ದೆ. ಸೊ ಹಾಗಾಗಿ ನಾ ಶಾಪಿಂಗ್ ಅಲ್ಲಿ ಏನೆಲ್ಲ ತೆಗೆದಿದ್ದೀನಿ ಅಂತ ಹೇಳ್ಬಿಟ್ಟು ಇವಾಗ ನಿಮ್ ಮುಂದೆ ನಾ ತೋರಿಸ್ತೀನಿ, ಓಕೆನಾ. ಹಾಗೇನೆ ನನ್ನ ಮಗ ಮತ್ತೆ ನಮ್ಮ ಹಸ್ಬೆಂಡ್ ಆಚೆಗಡೆ ರೂಮ್ ಅಲ್ಲಿ ಇದ್ದಾರೆ. ನಾನೇ ಇಲ್ಲಿ ಬೆಡ್ರೂಮ್ ಅಲ್ಲಿ ಬಂದು ನಾ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನಾನು ವ್ಲಾಗ್ ಮಾಡೋ ರೂಮ್ ಅಲ್ಲಿ ತಂದೆ ಮಗ ಇಬ್ರಲ್ಲಿ ಸೇರ್ಕೊಬಿಟ್ಟಿದ್ದಾರೆ. ಯಾಕಂದ್ರೆ ಅದು ಸ್ವಲ್ಪ ದೊಡ್ಡ ರೂಮ್, ಸ್ವಲ್ಪ ಹಾಗೆ ನನ್ನ ಮಗ ಆಟ ಆಡ್ತಾ ಇರ್ತಾನೆ ಆಯ್ತಾ. ಮತ್ತೆ ನನ್ನ ಜೊತೆ ಅವನಿದ್ರೆ ಈಗ ಎಲ್ಲ ಹಿಂಗೆ ಎಲ್ದಾಗ್ತಾನೆ, ಮತ್ತೆ ನನಗೆ ವ್ಲಾಗ್ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಮ್ಮ ಹಸ್ಬೆಂಡ್ ಮಗನ ನೋಡ್ಕೊಂಡಿದ್ದಾರೆ, ನಾನು ಇಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಓಕೆ, ನಾನು ಶಾಪಿಂಗ್ ಅಲ್ಲಿ ಏನೆಲ್ಲ ತಗೊಂಡ್ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಓಕೆ, ನೀವು ನನ್ನ ಜೊತೆ ನೋಡ್ಲಿ. ಓಕೆ ಓಕೆ ಏನ್ ಗೊತ್ತಾ, ಇದು ಫಸ್ಟ್ ನಾ ತೋರಿಸ್ತೀನಿ. ನನ್ನ ಮಗನಿಗೆ ತುಂಬಾ ಇಷ್ಟ ಆಯ್ತು. ಶಾಪ್ ಅಲ್ಲಿ ನನ್ನ ಮಗನಿಗೆ ಫಸ್ಟ್ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಇದೆ ಆಯ್ತಾ. ನಾವು ತಗೊಂಡಿದ್ದು ಇದೇ ಐಟಮ್ ಫಸ್ಟ್. ನಮ್ಮ ಇದೀಗೆ ಕೂತ್ಕೊಂಡಿತ್ತು ಮಳೆಯಲ್ಲಿ ಪಟ್ಟಿ ಕುಟ್ಟಿ ಆಯ್ತಾ. ಇದನ್ನ ಪಟ್ಟಿ ಕುಟ್ಟಿ ನೋಡಿ, ಪಟ್ಟಿ ಕುಟ್ಟಿ ನಾಯಿ ಮರಿ ಪಟ್ಟಿ ಕುಟ್ಟಿ ಆಯ್ತಾ. ಇದು ನಮ್ಮ ಮಗನಿಗೆ ಇಷ್ಟ ಆಯ್ತು. ನಾನೇ ಅಂತ ಹೇಳ್ತಾ ಇದ್ದ, ಅವಾಗ ಹಸ್ಬೆಂಡ್ ಹೇಳಿದ್ರು ಇದು ನನ್ನ ಮಗನಿಗೆ ಇಷ್ಟ ಆಗಿದೆ, ಸೊ ಹಾಗಾಗಿ ಇದೊಂದು ತಗೋ ಅಂತ ಹೇಳಿದ್ರು. ಸೊ ಇದು ಒಂದಕ್ಕೆ 100 rupees, ಓಕೆನಾ. ಹಾಗೇನೆ ನೋಡಿ, ಇದು ಪಾತ್ರೆ ತೊಳೆಯಿಟ್ಟಿರೋದು. ಇದೊಂದು ವಿಡಿಯೋದಲ್ಲಿ ನೋಡಿದ್ದೀನಿ, ಈ ಸ್ಕ್ರಬ್ ಅಲ್ಲಿ ನಿಮ್ಗೆ ರುಬ್ಬಿದ್ರೆ ಚೆನ್ನಾಗಿ ಪಾತ್ರೆ ಎಲ್ಲ ಕ್ಲೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಹಾಗಾಗಿ ನಾ ಇದೊಂದು ತಕೊಂಡಿದ್ದೇನೆ. ಇದಕ್ಕೆ ಎಷ್ಟು ಗೊತ್ತಾ, ಸಿಂಗಲ್ದು 10 rupees ಏನೋ, ಇದು 20 rupees. ನೋಡೋಣ ಹೇಗೆ ಪಾತ್ರೆ ತೊಳೆದು ಮಾಡಿ ನೋಡ್ತೀನಿ ಹೇಗೆ ನೀಟಾಗಿ ಆಗುತ್ತಾ ಏನಂತ ಹೇಳ್ಬಿಟ್ಟು. ಯಾಕಂದ್ರೆ ಸ್ವಲ್ಪ ನಮ್ಮ ಹಸ್ಬೆಂಡ್ ಎಲ್ಲ ಮುಂಚೆ ಅವರು ಬೆಂಕಿ ಹಾಕಿದ್ದೆಲ್ಲ ಹಿಂಗೆ ಪಾತ್ರೆಗಳದೆಲ್ಲ ಫುಲ್ ಹಿಂಗೆ ರೌಂಡ್ ಹಿಂಗೆ ಬ್ಲ್ಯಾಕ್ ಕಲರ್ ಆಗಿದೆ. ಸೊ ಹಾಗಾಗಿ ಸೊ ಅದನ್ನ ನೋಡ್ತೀನಿ ಆಯ್ತಾ. ಇದು ವಾಚ್ ಮಾಡಿ ನೋಡ್ತೀನಿ ಹೋಗುತ್ತಾ ಇದೀವ ಅಂತ ಹೇಳ್ಬಿಟ್ಟು. ಹಾಗೇನೆ ಇದೊಂದು ಇರ್ಲಿಲ್ಲ ಈ ತರ ಮನೆಯಲ್ಲಿ. ಒಂದು ಇತ್ತು, ಒಂದ್ಸಲ ಅವ್ರ ಅಕ್ಕನವ್ರು ತಕೊಂಡು ಹೋದ್, ಏನೋ ಒಂದು ಫಂಕ್ಷನ್, ಏನು ಫಂಕ್ಷನ್ ಅಲ್ಲ, ಏನೋ ಹಬ್ಬ ಏನು, ಅವಾಗ ತಕೊಂಡು ಹೋಗಿದ್ರು ಅವರು. ಮತ್ತೆ ಅವರು ಕೊಡ್ಲಿಕ್ಕೇನೋ ಮರ್ತೋಗಿದ್ರು ಕಾಣಿಸುತ್ತೆ ಆಯ್ತಾ ಬಾಬಾ. ಹಾಗಾಗಿ ಅವರೇ ಇಟ್ಕೊಳ್ಳಿ ಬಿಡು ಹಾಗೆ ಅಂತ ಹೇಳ್ಬಿಟ್ಟು ನಾವು ಇವತ್ತಿನ ಒಂದು ಹೊಸ ತಗೊಂಡಿದ್ವಿ ನೋಡಿ. ಇಲ್ಲಿ ಕ್ಯಾರೆಟ್ ಎಲ್ಲ ನನ್ನ ಮಗನಿಗೆ ಬೀಟ್ರೋಟ್ ಪಲ್ಯ ಮಾಡ್ಬೇಕಾದ್ರೆ ನನಗೆ ಸರ್ ಅಂತ ಮಾಡಿದ್ರೆ ಸಾಕು. ಹಾಗಾಗಿ ಇದೊಂದು ತಕೊಂಡಿದ್ವಿ. ಬಟ್ ಇದ್ರ ರೇಟ್ ಎಷ್ಟೊಂದು ಗೊತ್ತಿಲ್ಲ. ನಮ್ಮ ಹಸ್ಬೆಂಡ್ ಎಷ್ಟು ಹೇಳಿದ್ರು ನನ್ಗೆ ಗೊತ್ತಿಲ್ಲ ಆಯ್ತಾ. ಮರ್ತೋಗಿ ನಮ್ಮ ಹಸ್ಬೆಂಡ್ ಕೇಳಿದ್ರೆ ಗೊತ್ತಾಗುತ್ತೆ. ನನಗೆ ಮರ್ತೋಗಿದೆ ಇದ್ರ ರೇಟ್ ಎಷ್ಟು ಅಂತ ಹೇಳ್ಬಿಟ್ಟು. ಹಾಗೇನೆ ಇದೇನು, ಇದು ಏನ್ ಗೊತ್ತಾ, ಇದು ಗೊತ್ತಿದ್ದಲ್ಲ ಆಲ್ರೆಡಿ. ಹಿಂಗೆ ಏನಾದ್ರು ಸಾರು ಗೀರು ಮಾಡ್ಬೇಕಾದ್ರೆ ಹಿಂಗೆ ಇಟ್ಕೊಳಗೆ ಬಿಸಿಯಾಗಿ. ಇದೊಂದು ಮೊದ್ಲು ನಮ್ಮ ಹತ್ರ ಇತ್ತು. ನಮ್ಮ ಅಕ್ಕಲ್ಲ ಒಂದ್ಸಲ ನಾ ಡೆಲಿವರಿ ಆದ ಟೈಮಲ್ಲಿ ನನ್ನ ನೋಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಎಲ್ಲ ಬಂದಿದ್ರು ಆಯ್ತಾ. ಅವಾಗ ಬಂದು ನಮ್ಮ ಅಕ್ಕಲ್ಲ 1 ತಿಂಗಳು ತನಕ ಇಲ್ಲಿ ಕೇರಳದಲ್ಲೇ ಇದ್ರು. ಆವಾಗ ನಮ್ಮ ಅಕ್ಕನ ಮಗ ಆಟಾಡ್ಕೊಂಡು ಬ್ಯಾಕ್ ಸೈಡ್ ವಿಂಡೋ ಸೈಡ್ ತೆಗೆದು ಬಿಸಾಕ್ಬಿಟ್ಟ. ಮತ್ತೆ ಬಿಸಾಕಿದ್ದು ನಾವು ನೋಡಿದ್ವಿ, ಬಟ್ ಕೆಳಗೆ ಹೋಗಿ ನೋಡಿದ ತಕ್ಷಣ ಅಲ್ಲಿ ಕಾಣ್ತಾನೆ ಇರ್ಲಿಲ್ಲ ಆಯ್ತಾ. ತುಂಬಾ ನೋಡಿದ್ವಿ ಮೇಲೆಲ್ಗಡೆ ಸಿಕ್ಕಾಕೊಂಡಿದ್ಯಾ ಏನು ಅಂತ ಹೇಳ್ಬಿಟ್ಟು, ನೋಡ್ಬೇಕ್ರೆ ಎಲ್ಲೂ ಕಾಣಿಸ್ತಾ ಇರ್ತಿಲ್ಲ. ಹಾಗಾಗಿ ಆವತ್ತು ಅದು ಡೆಲಿವರಿ ಟೈಮ್ ಅಲ್ಲಿ ಹಾಳು ಮಾಡಿದ್ದು ನಮ್ಮ ಅಕ್ಕನ ಮಗ. ಇವತ್ತು ನಾವು ಹೊಸ ತಗೊಂಡಿದ್ವಿ. ಅದೇನು ನಂಗೆ ಗೊತ್ತಿಲ್ಲ, ಸಡನ್ ಯೋಚನೆ ಬಂತು ಇದೊಂದು ನನಗೆ ಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಇದೊಂದು ತಗೊಂಡಿದ್ದೀನಿ. ಇದಕ್ಕೆ ಗೊತ್ತಿಲ್ಲ, ಇದಕ್ಕೆ ರೇಟ್ ಎಷ್ಟೊತ್ತು ಗೊತ್ತಿಲ್ಲ, ಎಲ್ಲ ನಮ್ಮ ಹಸ್ಬೆಂಡ್ ಗೊತ್ತಿರುತ್ತೆ. ಸೊ ಇದ್ರ ರೇಟ್ ನಿಮ್ಗೆ ಗೊತ್ತಿಲ್ಲ. ಇದು ನಾ ತಗೊಂಡಿರೋ ಐಟಮ್ದೆಲ್ಲ ನಾ ರೇಟ್ ಕೇಳ್ತೀನಿ, ಇದಕ್ಕೆ ಎಷ್ಟು ಅಂತ ಹೇಳ್ಬಿಟ್ಟು. ಇದೆಲ್ಲ ನಮ್ಮ ಹಸ್ಬೆಂಡ್ಗೆ ನಾನು ತೋರ್ಸ್ಕೊಟ್ಟಿದ್ದೆ ಅಷ್ಟೇ. ಇದು ನಮ್ಮ ಹಸ್ಬೆಂಡ್ ತಗೊಂಡಿರೋದು, ಓಕೆನಾ. ಹಾಗೇನೆ ನೋಡಿ, ನಾನು ಒಂದು ಚಪ್ಪಲಿ ತಗೊಂಡಿದ್ದೀನಿ ಆಯ್ತಾ. ಚಪ್ಪಲಿ ನೋಡಿ ಹಿಂಗೆ ಸ್ಲಿಪ್ಪರ್ ನೋಡಿ ಹಿಂಗೆ ಇದೆ ಅಂತ ಎಷ್ಟು ದೊಡ್ಡದಿದೆ ನೋಡಿ, ಇಷ್ಟ ಆಯ್ತದ. ಇದು ನಾನು ಒಂದ್ಸಲ ಯೂಸ್ ಮಾಡಿಲ್ಲ ನಾನು, ಅಂದ್ರೆ ಈ ತರದ್ದು ಒಂದು ನಾವು ಯೂಸ್ ಮಾಡಿಲ್ಲ. ಇದು ಫಸ್ಟ್ ಟೈಮ್ ನಾ ತಗೊಂಡಿರೋದು. ಸೊ ಇದಕ್ಕೆ ಎಷ್ಟು ಗೊತ್ತಾ, 400 rupees ನೋಡಿ, 400 rupees. ಸೊ ಹಾಗಾಗಿ ಇದೊಂದು ತಗೊಂಡೆ. ಎಲ್ಲಿಯಾದ್ರೆ ಹತ್ರ, ಈಗ ನಮ್ಮ ಹಸ್ಬೆಂಡ್ ಅಕ್ಕನ ಮನೆಗೆಲ್ಲ ಹೋಗ್ಬೇಕಾದ್ರೆ ಹತ್ರ ಅಲ್ವಾ. ಸೊ ಹಾಗೆ ಹೊರಗಡೆ ಹೋಗುವ ಟೈಮಲ್ಲಿ ನನ್ನ ಹತ್ರ ಜಾಸ್ತಿ ಇರೋದೇ ಹೀಲ್ಡ್ ಆಯ್ತಾ. ಹೀಲ್ಡ್ ಯಾಕೆ ಸಾಕಾಗಿದೆ. ಸೊ ಹಾಗಾಗಿ ಒಂದು ಈಗ ಹೀಲ್ಡ್ ಅಂತ ಹೇಳಿದ್ರೆ ಬಿಸಿಲಿರೋ ಟೈಮಲ್ಲಿ ಬೇರೆ ಹೀಲ್ಡ್ ಹಾಕೊಂಡು ಹೋದ್ರೆ, ನನಗೆ ಹೀಲ್ಡ್ ಅಂದ್ರೆ ತುಂಬಾ ಇಷ್ಟ, ಹಾಕೊಂಡು ಹೋಗ್ಬೋದು, ತೊಂದ್ರೆ ಏನಿಲ್ಲ. ಬಟ್ ಇನ್ನೊಂದ್ ಏನಂತ ಹೇಳಿದ್ರೆ, ಏನಂತ ಹೇಳಿದ್ರೆ ಈಗ ಮಳೆ ಬರ್ತಾ ಇದೆ ಅಲ್ವಾ. ಸೊ ಅವಾಗ ಹೀಲ್ಡ್ ಹಾಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಅದು ಮತ್ತೆ ನೋಡಿ ನೀರ್ ತಾಗಿದ್ರೆ ಎಲ್ಲ ಹಿಂಗೆ ಬಿಟ್ಟು ಹೋಗುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಇದು ತಕೊಂಡೆ. ಇದಂತ ಹೇಳಿದ್ರೆ ನೋಡಿ, ನೀರ್ ತಾಗಿದ್ರೆ ಸಹ ಬಿಡಲ್ಲ ನೋಡಿ, ಈ ತರ ಇದೆ. ಸೊ ಹಾಗಾಗಿ ಇದು 400 rupees. ಇದು ನಾನು ತಗೊಂಡಿದ್ದೀನಿ, ಓಕೆ. ಮತ್ತೆ ನನ್ನ ಮಗನಿಗೆ ಒಂದು ತಕೊಂಡಿದ್ದೀನಿ, 150 ನನ್ನ ಮಗನಿಗೆ ತಕೊಂಡಿರೋದು. ಆದ್ರೂ ಅವನಿಗೆ ಸ್ವಲ್ಪ ದೊಡ್ಡದಾಯ್ತಾ ನೋಡಿ.
ನನ್ ಮಗನಿಗೆ ತಗೊಂಡಿದ್ದೀನಿ. ಆಗ ಅವ್ನ್ ಕಾಲ್ ಸಣ್ಣದಾಗ್ಬಿಟ್ಟು ಅವ್ನಿಗೆ ಆಗಲೇ ಇಲ್ಲ. ಸ್ವಲ್ಪ ದೊಡ್ಡದು ಪರವಾಗಿಲ್ಲ, ಒಂದು 9-10 ತಿಂಗಳೆಲ್ಲ ಆಗ್ಬೇಕಾದ್ರೆ ಎಲ್ಲಾದ್ರೂ ಆಗ್ಬೋದು, ಏನೋ ಗೊತ್ತಿಲ್ಲ. ನೋಡೋಣ, ತಗೊಂಡಿದ್ದೀನಿ, ಇಷ್ಟ ಆಯ್ತು, ಹಾಗಾಗಿ ತಗೊಂಡೆ. ನನ್ ಮಗನಿಗಿರೋದು ಚೆನ್ನಾಗಿದೆ ಅಲ್ವಾ. ಹಾಗೆ ಓಕೆನಾ. ಅಲ್ಲಿಂದ ಮತ್ತೆ ಇದೇ ಅಪ್ಪ ಇಲ್ಲೂ ಆಕ್ಚುಲಿ ಈಗ ವಿಡಿಯೋಸ್ ಗಳಲ್ಲಿ ತುಂಬಾ ಬರುತ್ತೆ ಆಯ್ತಾ. ಈಗ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ಬೇಕಾದ್ರೆ ಅಲ್ವಾ ತುಂಬಾ ಬರುತ್ತೆ. ಇದು ಏನ್ ಗೊತ್ತಾ, ನನ್ ಮಗನ ಬಾಯಿ ಒಡ್ಸ್ಬೇಕಾದ್ರೆ ಏನಾದ್ರು ತಿನ್ಬೇಕಾದ್ರೆ ಎಲ್ಲ ಹಿಂಗೆ ಬಾಯಿ ಅಡಿಗೆ ಮಾಡ್ಕೊಳ್ತಾನೆ. ಆವಾಗ ಯಾವ್ದಾದ್ರು ಒಂದು ಸಣ್ಣ ಬಟ್ಟೆ ತೆಗೆದ್ಬಿಟ್ಟು ಹಿಂಗೆ ಕರ್ಚಿಪ್ಪಲ್ಲಿ ತಕೊಂಡು ಹಿಂಗೆ ಒರೆಸ್ತೀನಿ. ಹಾಗೇನೆ ಅವ್ನು ಹಾಕೊಂಡಿರೋ ಬಟ್ಟೆ ಅವನು ಮಧ್ಯಾಹ್ನ ಆಗೋ ಸರಿ ಹಿಂಗೆ ಫುಲ್ ಹಿಂಗೆ ಹಿಂಗೆ ಆಟಾಡಿ ಫುಲ್ ಉಗ್ದು ಬಾಯಿಲೆಲ್ಲ ಹಿಂಗೆ ನೀರ್ ಬರುತ್ತಲ್ಲ, ಫುಲ್ ಉಗಿ ಫುಲ್ ಹಿಂಗೆ ಚಂಡಿ ಆಗಿರುತ್ತೆ. ಸೊ ಆವಾಗ ಮತ್ತೆ ಒಂದು ಶರ್ಟ್ ಬಿಚ್ಚಿ ಬೇರೆ ಶರ್ಟ್ ಹಾಕ್ತೀನಿ. ಅವಾಗ ಒಂದು ಇಷ್ಟ ಆಗುತ್ತೆ ಆಯ್ತಾ ಒಗಿಲಿಕ್ಕೆ. ಸೊ ಹಾಗಾಗಿ ಸಣ್ಣ ಮಕ್ಕಳು ಬಟ್ಟೆ ಒಗಿಬಹುದು. ಸೇಮ್ ಇದು ವಾಷಿಂಗ್ ಮೆಷಿನ್ ತರ, ಬಟ್ ಇದು ಸ್ವಲ್ಪ ಸಣ್ಣದಂತ ಅಷ್ಟೇ. ಬಕೆಟ್ಗೆ ಹಿಂಗೆ ನೋಡಿ, ಬಕೆಟ್ ಅಲ್ಲಿ ಹಿಂಗೆ ಅನ್ಸ್ಲಿಕ್ಕೆಲ್ಲ ಇದೆಲ್ಲ ಇದೆ, ಹಿಂಗೆ ಇದ್ಬಿಟ್ಟು ಹಿಂಗೆ ಅನ್ಸಿದ್ರೆ ಸಾಕು. ಅಲ್ಲಿಂದ ಸೇಮ್ ಇದೆ ನಮ್ಮ ಚಾರ್ಜರ್ ವೈರ್ ತರ. ಸೊ ಚಾರ್ಜರ್ ವೈರ್ ತರ ನೋಡಿ, ಇದಕ್ಕೆ ಹಾಕಿ ಹಿಂಗೆ ಸ್ವಿಚ್ ಆನ್ ಮಾಡಿದ್ರೆ ಮತ್ತೆ ಇದು ಹಿಂಗೆ ಹಿಂಗೆ ತಿರುಗ್ತಾ ಇರುತ್ತೆ. ಮತ್ತೆ ಹಾಗೇನೆ ನನ್ನ ಮಗನ ಬಟ್ಟೆ ವಾಶ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಇದೊಂದು ತಗೊಂಡೆ. ಇದಕ್ಕೆ ಎಷ್ಟು ಅಂತ ಹೇಳಿದ್ರೆ 400. ಇದಕ್ಕೆ 400. ಓಕೆ, ಸೊ ಹಾಗಾಗಿ ಇದೊಂದು ನನ್ನ ಮಗನೇ ತಗೊಂಡೆ. ನೋಡಿ ತೋರಿಸ್ತೀನಿ, ಈ ಬಾಕ್ಸ್ ನೋಡಿ, ಅದ್ರದ್ದು ನೋಡಿ, ನೋಡ್ರಾ ತಗೊಂಡೆ. ಯಾಕಂತ ಹೇಳಿದ್ರೆ ನಮ್ ಬಟ್ಟೆನ ಬೇಕಾದ್ರೆ ಹಿಂಗೆ ಒಗಿ ಹೋಯ್ತು. ಸಣ್ಣ ಸಣ್ಣ ಬಟ್ಟೆಗಳನ್ನ ತಗೊಂಡು ಉಜ್ಜಿ ಸಾಕಾಗುತ್ತೆ ಇಲ್ಲ. ಅದಕ್ಕೆ ನಾನು ಇದೊಂದು ತಗೊಂಡೇ ಬಿಟ್ಟೆ, ನನ್ ಮಗನ್ ಬಟ್ಟೆನ. ಅವನಿಗೆ ಒಂದೊಂದ್ ದಿವಸಕ್ಕೆ 10-15 ಆಗ್ಬಿಡುತ್ತೆ ಆಯ್ತಾ. ಬಾಯಿ ಒರ್ಸೋದು, ಕೈ ಒರ್ಸೋದು, ಮತ್ತೆ ಇದು ಚೇಂಜ್ ಮಾಡೋದು, ಹಾಗೇನೆ ಅವನಿಗೆ ಒಂದ್ 10-15 ಬಟ್ಟೆಗಳಾಗುತ್ತೆ. ಅದಕ್ಕೋಸ್ಕರ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ, ನನ್ ಮಗನಿಗಿರೋದಂತಾನೆ ಇದು ವಾಶ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಇದೊಂದು ತಗೊಂಡೆ. ಹಂಗೆ ಒಂದ್ 10-15 ಆದ್ರೆ ರಾತ್ರಿ ನಾವು ರಾತ್ರಿ ಒಂದು 8 ಗಂಟೆಗೆ ಮಗುನ ಸ್ನಾನ ಮಾಡಿಸ್ಬೇಕಾದ್ರೆ ಅದನ್ನ ಈಗ ಹಾಕಿ ಹಿಂಗೆ ವಾಶ್ ಮಾಡ್ಲಿಕ್ಕೆ ಬಿಟ್ಟರೆ ಸಾಕು. 10-15 ನಿಮಿಷದಲ್ಲಿ ವಾಷಿಂಗ್ ಆಗಿರುತ್ತೆ. ಮತ್ತೆ ನಾವು ಸ್ವಲ್ಪ ಒಣಗಾಕಿದ್ರೆ ಅಷ್ಟೇ ಆಯ್ತು. ಸೊ ಹಾಗಾಗಿ ಇದೊಂದು ತಗೊಂಡೆ. ಹಾಗೇನೆ ಅಪ್ಪ ಹಾಗಾದ್ರೆ ನೋಡಿ, ಇದೊಂದು ಕೋಂಬ್ ಇರ್ಲಿಲ್ಲ ಆಯ್ತಾ ನನ್ನ ಹತ್ರ. ಸೊ ಯಾಕಂತ ಹೇಳಿದ್ರೆ ಹಿಂಗೆ ಎಲ್ಲ ತೆಗಿಲಿಕ್ಕೆ ಒಂದ್ರಲ್ಲಿ ಬಿಟ್ಟು, ಸೊ ಹಾಗಾಗಿ ಇದೊಂದು ಕೋಂಬ್ ತಗೊಂಡಾಯ್ತಾ. ಸೊ ತುಂಬಾ ಚೆನ್ನಾಗಿದೆ. ಬಟ್ ಇಂಥದ್ದು ಒಂದು ಬ್ಲಾಕ್ ಕಲರ್ ಇತ್ತು ಆಯ್ತಾ, ಅದು ನಮ್ಮ ಹಸ್ಬೆಂಡ್ ಯೂಸ್ ಮಾಡ್ತಿದ್ರು. ಸೊ ಹಾಗಾಗಿ ನನಗೆ ಸಪ್ರೇಟ್ ಇರ್ಲಿ ಅಂತ ಹೇಳ್ಬಿಟ್ಟು ನಾನು ತಗೊಂಡೆ. ಮತ್ತೆ ಇನ್ನೊಂದು ನೋಡಿ, ನಾನು ಯಾಕೆ ಗೊತ್ತಾಯ್ತಲ್ಲ ಯಾಕೆ ಹಾಕಿಲ್ಲ ಅಂತ ಹೇಳ್ಬಿಟ್ಟು. ಸೊ ನಾವು ಹೊಸ ತೆಗ್ದಿದ್ದೀನಿ, ನಾನು ಅದು ಹೇಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಹಾಕಿ ತೋರಿಸ್ಬೇಕಲ್ವಾ. ಸೊ ಹಾಗಾಗಿ ನಾನು ಹಾಕಿಲ್ಲ. ಓಕೆನಾ, ನೋಡಿ ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ಹೇಳ್ಬೇಕು. ಓಕೆ ನೋಡಿ, ಹಾಗೆ ಇದೆಲ್ಲ ಒಂದೇಳ ಇದೆಲ್ಲ ನಾ ತೆಗ್ದಿದ್ದಲ್ಲ, ಇದು ನನ್ನ ಹಸ್ಬೆಂಡ್ ತೆಗ್ದಿರೋದು. ಹಾಗೇನೆ ನಮ್ಮ ಹಸ್ಬೆಂಡ್ ಸೆಲೆಕ್ಟ್ ಮಾಡಿರೋದು. ಬಟ್ ನನಗೇನ್ ಗೊತ್ತಾ, ನನಗಿರೋದು ಏನಾದ್ರು ಐಟಮ್ ತೆಗಿಬೇಕಂತ ಹೇಳಿದ್ರೆ ಅದನ್ನು ಐಟಮ್ ತೆಗಿಬೇಕಂತ ಹೇಳಿದ್ರೆ ನನಗೆ ಇಷ್ಟ ಆಗಲ್ಲ. ನನಗೆ ನಾನೇ ತಕೊಂಡ್ಮೇಲೆ ಅದು ನನಗೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ನಮ್ಮ ಹಸ್ಬೆಂಡ್ ನನಗೆ ಸೆಲೆಕ್ಟ್ ಮಾಡಿದ್ರೆ ನನಗೆ ತುಂಬಾ ಇಷ್ಟ. ಸೊ ಹಾಗಾಗಿ ನೋಡಿ, ನಮ್ಮ ಹಸ್ಬೆಂಡ್ ತೆಗಿದಾಗ ಸೆಲೆಕ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಅಲ್ವಾ ನೋಡಿ. ಹಾಗೇನೆ ಇದೊಂದು ನೋಡಿ ಹತ್ತಿರದಲ್ಲಿ ತೋರಿಸ್ತೀನಿ. ಈ ತರ ಇದೆ ನೋಡಿ, ಈ ತರ ಇದೆ. ಓಕೆನಾ, ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ. ಇದು ಹೆಂಗೆ ಹಾಕೋದಂತ ಗೊತ್ತಾ ನೋಡಿ, ಇದು ಹೇಗೆ ಹಾಕೋದಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಬ್ಯಾಕ್ ಸೈಡ್ ಅಲ್ಲಿ ಇದು ನೋಡಿ, ಈ ತರ ಎಲ್ಲ ಏನಿಲ್ಲ ನೋಡಿ, ಹಿಂಗೆಲ್ಲ ಇದು ಹೆಂಗೆ ಹಾಕೋದಂತ ಹೇಳಿದ್ರೆ, ಸೊ ತೋರಿಸ್ತೀನಿ ನೋಡಿ. ಹಿಂಗೆ ಬಿಚ್ಚಬೇಕು, ಮತ್ತೆ ಹಿಂಗೆ ಹಾಕ್ಬೇಕು, ಹಿಂಗೆ ಹಾಕಿ ಹಿಂಗೆ ಎಳಿಬೇಕು. ಅಲ್ಲಿಂದ ಹಿಂಗೆ ಬಟನ್ ಹಿಂಗೆ ಇಲ್ಲಿ ನೋಡಿದ್ರ ಹಿಂಗೆ ಹಾಕೋದು. ಆಯ್ತಾ, ಚೆನ್ನಾಗಿದೆ ಅಲ್ವಾ. ಸೊ ಹಾಗಾಗಿ ಇದನ್ನು ತಗೊಂಡೆ. ನಾವು ಇದು ಹೆಂಗೆ ಹಾಕೋದು ಏನು ಅಂತ ನಮ್ಗೆ ಗೊತ್ತಿರ್ಲ ಆಯ್ತಾ. ಅಲ್ಲಿ ಅವ್ರನ್ನ ನಾವು ಕೇಳಿದ್ರು ಇದು ಹೆಂಗೆ ಹಾಕೋದು ಅಂತ ಹೇಳಿದ್ರು. ಯಾಕಂತ ಹೇಳಿದ್ರೆ ನೋಡಿ, ನಾ ಇವಾಗ ತೋರಿಸ್ತೀನಿ, ಎಷ್ಟೊಂದು ತೋರಿಸ್ತೀನಿ ಹೇಗೆ ಅಂತ ಹೇಳ್ಬಿಟ್ಟು. ನೋಡಿ, ಬೇರೆ ಇದಲ್ಲ, ನಮಗೆ ಹಿಂಗೆ ಇರುತ್ತೆ ನೋಡಿ, ಇಡ್ಲಿಗೆ ನೋಡಿ ಹೀಗೆ ಇರುತ್ತೆ ಅಲ್ವಾ. ಬಟ್ ಇದ್ರಲ್ಲಿ ಹಂಗೆ ಇಲ್ಲ ನೋಡಿ. ಅವಾಗ ನನಗೆ ಸ್ವಲ್ಪ ಡೌಟ್ ಅಲ್ಲಿ ಅವ್ರನ್ನ ಸ್ವಲ್ಪ ಕೇಳಿದ್ರು ಹೇಗೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು. ಮತ್ತೆ ಅವ್ರು ತೋರಿಸ್ಕೊಟ್ರು, ಇದನ್ನ ತೆಗ್ದು ಹಿಂಗೆ ಅಂದ್ರೆ ಹಿಂಗೆ ಹಾಕ್ಲಿಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಓಕೆ, ಅಯ್ಯೋ ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೆ. ಓಕೆ,
ಇದಿಷ್ಟು. ಮತ್ತೆ ನೆಕ್ಸ್ಟ್ ಇದೊಂದು ತೆಗೆದುಬಿಟ್ಟಿದ್ದಾರೆ ನಮ್ಮ ಹಸ್ಬೆಂಡ್. ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ ಅಲ್ವಾ? ಸೊ ಇದು ನಮ್ಮ ಡ್ರೆಸ್ಗೆ ಮ್ಯಾಚ್ ಆಗಿರೋದು ನಮ್ಮ ಹಸ್ಬೆಂಡ್ ತೆಗ್ದಿದ್ದು. ಓಕೆ, ಹಾಗೇನೆ ಇದು ಸ್ವಲ್ಪ ಹಾಕ್ಲಿಕ್ಕೆ ಕಷ್ಟ ಆಗುತ್ತೆ, ಬಟ್ ಇವಾಗ ನನಗೆ ಹಾಕಿ ತೋರಿಸ್ಲಿಕ್ಕೆ ಆಗಲ್ಲ. ಈಗ ನೋಡಿ, ಇದೊಂದು ಯೆಲ್ಲೋ ಕಲರ್ ಟಾಪ್ ನಾ ಮೊನ್ನೆ ಒಂದು ಬ್ಲಾಗ್ ಮಾಡ್ಬೇಕಾದ್ರೆ ಹಾಕಿದ್ದೆ. ಹಾಕಿದ್ದೆ. ಸೊ ಆ ಟಾಪಿಗೆ ಇದು ಟಾಪಿಗೆ ಇರೋದು ಇದು. ನೀವು ನೋಡಿರ್ಬೋದು, ಒಂದು ಯೆಲ್ಲೋ ಕಲರ್ ಟಾಪ್ ಹಾಕಿದ್ದೀನಿ ನಾನು, ಜೀನ್ಸ್ ಮತ್ತೆ ಟಾಪ್. ಸೊ ಅದಕ್ಕಿರೋದು ನನ್ನ ಹತ್ರ ಇರ್ಲಿಲ್ಲ ಮ್ಯಾಚಿಂಗ್ ಆಗಿರೋದು. ಸೊ ಹಾಗಾಗಿ ನಾನು ಇವತ್ತು ತಕೊಂಡೆ. ಇದು ನನಗೆ ಯೋಚನೆ ಇರ್ಲಿಲ್ಲ ಹಿಂಗೆ ತಕೊಳ್ಬೇಕಂತ ಹೇಳಿದ್ರೆ, ನಮ್ಮ ಹಸ್ಬೆಂಡ್ ಇದ್ದು ನೀನ್ ಯೆಲ್ಲೋ ಕಲರ್ ಟಾಪ್ಗೆ ಮ್ಯಾಚ್ ಆಗುವಂಥದ್ದು ನೋಡು, ಇದು ತಕೋ ಅಂತ ಹೇಳಿದ್ರು. ಸೊ ಹಾಗಾಗಿ ಇದು ತಕೊಂಡಿದ್ದೀನಿ. ನಮ್ಮ ಹಸ್ಬೆಂಡ್ಗೆ ಯೆಲ್ಲೋ ಕಲರ್ ತುಂಬಾ ಇಷ್ಟ. ನಾವು ಶಾಪಿಂಗ್ ಅಂತ ಹೋದಾಗ ಏನಾದ್ರೂ ಯಾವ ಕಲರ್ ತೆಗೆದ್ರು ನನ್ಗೆ ಯೆಲ್ಲೋ ಕಲರ್ ಇದ್ರಲ್ಲಿ ಯಾವ್ದಾದ್ರು ಒಂದು ಯಾರು ತೆಗೆದುಕೊಡ್ತಾರೆ. ಒಂದು ಬಳೆನೋ ಯೆಲ್ಲೋ ಕಲರ್, ಒಂದು ನೈಲ್ ಪಾಲಿಶ್ ಹಾಗೆ ಅಂತ ಬಿಟ್ಟು ಎಲ್ಲ ಏನಾದ್ರು ಒಂದು ತೆಗೆದುಕೊಡ್ತಾರೆ. ಓಕೆ, ಇದು ಎಷ್ಟೇ ತೆಗೆದುಕೊಟ್ರು ಟೋಟಲ್ ಎಷ್ಟಿದೆ ಅಂತ ಹೇಳಿದ್ರೆ 1 2 3 4 5 6 ಇದೆ ಅಷ್ಟೇ. 6 ತಗೊಂಡಿದ್ದೀನಿ. ಓಕೆನಾ? ಇನ್ನು ನಂದು ಹಳೇದು ಬೇಕಾದಷ್ಟು ಇದೆ. ಸೊ ಇವತ್ತು ನಾವು ತಗೊಂಡಿರೋ ಐಟಮ್ಸ್ 6 ಇದೆ. ಹಾಗೇನೆ ಇವಾಗ ನಾನು ನಿಮಗೆ ನೈಲ್ ಪಾಲಿಶ್ ತೋರಿಸ್ತೀನಿ. ಓಕೆ, ಓಕೆ, ಎಷ್ಟು ನೈಲ್ ಪಾಲಿಶ್ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. 1 2 3 4 5 6 7 8 9 10 11 12 13 14 15 16. ಓಕೆ, 16 ನೈಲ್ ಪಾಲಿಶ್ ತಗೊಂಡಿದ್ದೀನಿ ನಾನು. ಓಕೆನಾ? ಸೊ ಹಾಗೆ 16 ನೈಲ್ ಪಾಲಿಶ್ ತಗೊಂಡಿದ್ದೀನಿ. ಬಟ್ ಯಾವ್ಯಾವ ಕಲರ್ ಯಾವ್ಯಾವ್ದು ಕಲರ್ ಇಲ್ಲ. ಬಟ್ ಅಷ್ಟು ಕಲರ್ಗಳು ಹೇಳ್ಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ನನ್ನ ಮಗ ಅಲ್ಲಿ ನನ್ನ ಹಸ್ಬೆಂಡ್ ಜೊತೆಲಿ ಇರೋದೈತೆ. ಮತ್ತೆ ಅವನೆಲ್ಲಾದ್ರೆ ಅಮ್ಮ ಬೇಕು ಅಂತ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂತಲ್ಲ, ಅವಾಗ ನಾ ಎದ್ದು ಹೋಗ್ಬೇಕಾಗುತ್ತೆ. ಸೊ ಹಾಗಾಗಿ ಒಂದೊಂದು ಕಲರ್ಗಳನ್ನ ನಾನು ಹೇಳ್ಕೊಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾವ್ದು ಏನು ಅಂತ ಹೇಳ್ಬಿಟ್ಟು. ಜಸ್ಟ್ ನನ್ನ ಹತ್ರ ಇವಾಗ ಎಷ್ಟು 16 ಅಂತ ಹೇಳಿದಲ್ವಾ, 16 ನೈಲ್ ಪಾಲಿಶ್ ಇದೆ. ಇವತ್ತಿಷ್ಟು ತಗೊಂಡೆ. ನನ್ನ ಹತ್ರ ನೈಲ್ ಪಾಲಿಶ್ ಇರ್ಲಿಲ್ಲ, ಯಾವ್ದು ಒಂದು ರೆಡ್ ಕಲರ್ ಇತ್ತು. ಸೊ ಆವಾಗ ನನಗೆ ಇವಾಗ ಡ್ರೆಸ್ ಹಾಕ್ಬೇಕಾದ್ರೆ ನನಗೆ ಮ್ಯಾಚಿಂಗ್ ಆಗಿ ಇರ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ರೆಡ್, ಯೆಲ್ಲೋ, ಗ್ರೀನ್ ಅಂತ ಹೇಳ್ಬಿಟ್ಟು ಹತ್ರ ಎಲ್ಲಾ ನೈಲ್ ಪಾಲಿಶ್ ನ ತಗೊಂಡಿದ್ದೀನಿ. ಇವತ್ತು ನಾನು ಹಾಕೊಂಡಿರೋದು ನೋಡಿ, ಈ ಟಾಪ್ ಕಲರ್ ಹೀಗಿದೆ ಅಂತ ಹೇಳಿದ್ರೆ ಲಿಫ್ಟಿಗೆ ಮ್ಯಾಚ್ ಆಗುವಾಗ ಒಂದು ನೈಲ್ ಪಾಲಿಶ್. ಮತ್ತೆ ನೋಡಿ ಹಾಗೆ ನಾನು ಮ್ಯಾಚಿಂಗ್ ಹಾಕೋದು. ಸೊ ಹಾಗಾಗಿ ನಾನು ಇಷ್ಟು 16 ನೈಲ್ ಪಾಲಿಶ್ ತಗೊಂಡಿದ್ದೀನಿ. ಓಕೆ, ಓಕೆ. ಹಾಗೇನೆ ನನಗೆ ಮನೇಲಿ ಹಾಕ್ಲಿಕ್ಕೆ ಒಂದು ಶಾರ್ಟ್ಸ್ ಎಲ್ಲ ತಗೊಂಡಿದ್ದೀನಿ ಆಯ್ತಾ. ಸೊ ಇದು ತಗೊಳ್ತೇನೆ. ಅಷ್ಟು ಗೊತ್ತಾ, ಒಂದಕ್ಕೆ 200 ಅದ್ರ ಸ್ವಲ್ಪ ಕಡಿಮೆ ಮಾಡಿದ್ದಾರೆ, 20 ಅಂತ ಕಡಿಮೆ ಮಾಡಿದ್ದಾರೆ. ಯಾಕಂದ್ರೆ ನಾವು ಸ್ವಲ್ಪ ಜಾಸ್ತಿ ತಗೊಂಡಿದ್ವಿ, ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದು 20 ರೂಪೀಸ್ ಆಗಿ ಕಡಿಮೆ ಮಾಡಿದ್ದಾರೆ ಅವರು. ಹಾಗೇನೆ ನೋಡಿ, ನಾನು ಇದು ತೋರಿಸ್ತೀನಿ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿ, ಶಾರ್ಟ್ಸ್ ಆಯ್ತಾ. ಹೆಂಗೆ ನಾ ಇಟ್ಕೊಂಡು ಸರಿಯಿಲ್ಲಲ್ಲ ನೋಡಿ, ಎಷ್ಟು ಶಾರ್ಟ್ಸ್ ಹಾಕೊಂಡಿದ್ದೀನಿ ಅಂತ ಅದು ತೆಗ್ದಿದ್ದೀನಿ. ಓಕೆ, ಈಗ ನೋಡಿ ರೆಡ್, ವೈಟ್, ಬ್ಲ್ಯಾಕ್ ಆಗಿ ಮಿಕ್ಸ್ ಆಗಿದೆ. ಓಕೆನಾ? ಹಾಗೇನೆ ಇನ್ನೊಂದು ಶಾರ್ಟ್ಸ್ ತಗೊಂಡಿದ್ದೀನಿ ನೋಡಿ, ಯಾಕೆ ಮನೇಲಿ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ನೋಡಿ. ನನ್ನ ಹತ್ರ ಬೇರೆ ಶಾರ್ಟ್ಸ್ ಎಲ್ಲ ಇದೆ ಆಯ್ತಾ, ಬಟ್ ಅದು ಸ್ವಲ್ಪ ಹಳೇದಾಗಿದೆ. ಹಾಗೆ ಹಳೇದಂತ ಹೇಳಿದ್ರೆ ಜಾಸ್ತಿ ಹಳೇದೇನಾಗಿಲ್ಲ, ತುಂಬಾ ಚೆನ್ನಾಗಿದೆ. ಬಟ್ ನಾನು ಸ್ವಲ್ಪ ಹೊಸ ತಗೊಂಡಿದ್ದಾಗೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೇನೆ ಇನ್ನೊಂದು ಶಾರ್ಟ್ಸ್ ತಗೊಂಡಿದ್ದೀನಿ. ಹಾಗೇನೆ 3 ಶಾರ್ಟ್ಸ್ ತಗೊಂಡಿದ್ದೀನಿ ಆಯ್ತಾ. ನೋಡಿ ಚೆನ್ನಾಗಿದೆಲ್ಲ ನೋಡಿ, ಇದಿಷ್ಟು ತಗೊಂಡಿದ್ದೀನಿ ಮನೇಲಿ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಹಾಗೇನೆ ನೋಡಿ ತಲೆಗಿರೋದು ಹೇರ್ ಬ್ಯಾಂಡ್ಸ್, ಬ್ಯಾಂಡ್. ಓಕೆ, ಇದು ಇಲ್ಲೊಂದು ಹಾಕೊಂಡಿದ್ದೀನಿ ನಾನು, ಆಗ್ಲೇ 3 ತೆಗ್ದಿದ್ದು ನೋಡಿ. ಇಲ್ಲೊಂದು 2 ಇದೆ. ಹಾಗೇನೆ ಇದು ನನ್ನ ಮಗನಿಗಿರೋದು. ಓಕೆನಾ? ಇದು ನನ್ನ ಮಗನಿಗಿರೋದು ನೋಡಿ, ಮನೇಲಿ ಹಾಕ್ಲಿಕ್ಕೆ. ಯಾಕಂತ ಹೇಳಿದ್ರೆ ಯಾವತ್ತು ಈಗ ಬಿಸಿಲು ಬೇರೆ ಸ್ಟಾರ್ಟ್, ಈಗ ಸ್ವಲ್ಪ ಬಿಸಿಲೆಲ್ಲ ಬರ್ತಾ ಇದೆ ಈ ಕಡೆ.
ನಿಮ್ಮ ಕಡೆ ಮಳೆ ಬರ್ತಾ ಇದೆಯೇನೋ ಗೊತ್ತಾ, ನಮ್ಮ ಕಡೆ ಸ್ವಲ್ಪ ಬಿಸಿಲು ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲಿ ಸ್ವಲ್ಪ ಬಿಸಿಲು ಬಂದ್ರೂ ಶೆಕೆ ಆಗುತ್ತೆ, ಮಳೆ ಇದ್ರೂನು ಶೆಕೆನೆ, ಮಳೆ ಇಲ್ಲದಿದ್ರೂನು ಶೆಕೆನೆ. ನಾವಿಲ್ಲಿ ಕೇರಳ ಸಾರಿ ಕೇರಳ ಸೈಡ್ ಹೇಗೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿದಲ್ವಾ. ಸೊ ಹಾಗಾಗಿ ಈಗ ಬಿಸಿಲು ಸ್ವಲ್ಪ ಸ್ವಲ್ಪ ಬರ್ತಾರಾಗಿ ಇಷ್ಟೊಂದು ಬಿಸಿಲು ಅಂತ ಹೇಳಿದ್ರೆ ಪಾಪ ನನ್ ಮಗ ಮತ್ತೆ ಪ್ಯಾಡ್ ಹಾಕಿದ್ರೆ ಅವನಿಗೆ ಎಷ್ಟು ನೋವಾಗುತ್ತೋ ಆ ಶೆಕೆಯಲ್ಲಿ. ಸೊ ಅಲ್ವಾ, ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಅವನಿಗೆ ಪ್ಯಾಡ್ ಬೆಳಿಗ್ಗೆ ಎಲ್ಲ ಮಧ್ಯಾಹ್ನ ಎಲ್ಲ ಪ್ಯಾಡ್ ಹಾಕೋದ್ ಬೇಡ. ಅವ್ನ ಎದ್ದ ತಕ್ಷಣ ಅವ್ನ ನಿದ್ರೆ ಮಾಡ್ಬೇಕು ಪ್ಯಾಡ್ ಹಾಕ್ತಿವಿ, ಯಾಕಂದ್ರೆ ಸೂಸು ಮಾಡ್ತಾನಲ್ಲ ಬೆಡ್ ಅಲ್ಲಿ, ಹಾಗೆ ಅಂತ ಹೇಳ್ಬಿಟ್ಟು ಎದ್ಮೇಲೆ ಹಿಂಗೆ ಅವನಿಗೆ ನೋಡಿ ಪ್ಯಾಂಟ್ ಅಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಅವನಿಗೆ ಒಂಥರ ಫ್ರೀಡಮ್ ಆಗಿರುತ್ತಲ್ಲ, ಫ್ರೀ ಆಗಿರುತ್ತಲ್ವಾ ಹಿಂಗೆ ಹಾಕತ್ತೆ. ಸೊ ಹಾಗಾಗಿ ಅವನಿಗೆ ತಕೊಂಡಿದ್ದೆ. ಬಟ್ ಮೊದ್ಲು ಇದೆಲ್ಲ ಇದೆ. ಸೊ ಹಾಗಾಗಿ ನಾವು ಮೊದ್ಲಿಗಂದ್ರೆ ಸ್ವಲ್ಪ ಹಾಫ್ ಇಷ್ಟಾಗಿ ಇರೋದಾಯ್ತಾ, ಅವ್ನ ಕಾಲ್ ಫುಲ್ ಹಿಂಗ ಕವರ್ ಆಗುವಂಥದ್ದು ಅಂತದಿಲ್ಲ. ಸೊ ಹಾಗಾಗಿ ಅವನಿಗೆ ಈಗ ಸದ್ಯಕ್ಕೆ ನಾವೊಂದು 4 ತಕೊಂಡಿದ್ವಿ, ಮತ್ತೆ ನೆಕ್ಸ್ಟ್ ವೀಕ್ ಹೋಗಿ ತೆಗಿಬೇಕು. ಹಾಗೆ ನೋಡಿ ಇದು ಯೆಲ್ಲೋ ಕಲರ್, ಇದು ರೆಡ್ ಕಲರ್, ಹಾಗೇನೆ ಇದು ಪಿಂಕ್ ಕಲರ್. ಸೊ 4 ಈಗ ನಮ್ಮ ಮಗನೇ ಹಿಂಗೆ ತಕೊಂಡಿದ್ದೇನೆ. ಓಕೆನಾ. ಹಾಗೇನೆ ನಮ್ಮ ಹಸ್ಬೆಂಡಿಗೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅವ್ರಿಗೆ ಬೇಕು ಪ್ಯಾಂಟ್ ಅಂತ ಹೇಳ್ಬಿಟ್ಟು ಅವರು ತಕೊಂಡಿದ್ದಾರೆ. ಒಂದೆರಡು ತಕೊಂಡಿದ್ದಾರೆ. ಸೊ ನೋಡಿ ಇದು ನಮ್ಮ ಹಸ್ಬೆಂಡ್ ಪ್ಯಾಂಟ್. ಇದು ಅಷ್ಟೇ, ಇದು ಎಷ್ಟು ಗೊತ್ತಾ, 250 ಇದು 250 ಆಗಿದೆ. ಹಾಗೇನೆ ಇದು ಅಷ್ಟೇ ಸೇಮ್ ಆಗೇನೆ ಇರೋದು. ಇದು ಹಾಗೆ ಇರುತ್ತೆ, ಇದು ಅಷ್ಟೇ 250 ಆಗಿದೆ. ಓಕೆನಾ. ಅದರಿಂದ ನೆಕ್ಸ್ಟ್ ಇನ್ನೊಂದು ನಾನು ನಿಮಗೆ ತೋರಿಸ್ತೀನಿ ಅಂತ, ಇದು ತುಂಬಾ ಇಂಪಾರ್ಟೆಂಟ್ ಆಯ್ತಾ. ಮತ್ತೆ ಇನ್ನೊಂದು ಏನ್ ಗೊತ್ತಾ, ಇದೊಂದು ಏನ್ ಗೊತ್ತಾ ನೋಡಿ, ಇದು ಒಂಥರ ನಿಜ ಹೇಳ್ತಿರೋದು. ನಮ್ಮ ಈ ಕೊಡಗಲ್ಲಿ ಕಾಫಿ ಹೂಗಳಾಗುತ್ತೆ ನೋಡಿ, ಕಾಫಿ ತೋಟದಲ್ಲಿ ಕಾಫಿ ಗಿಡದಲ್ಲಿ ಹೂಗಳಾಗುತ್ತೆ ನೋಡಿ. ಆ ಹೂಗಳು ನೋಡುವಾಗ ಈಗೇನಿರುತ್ತಲ್ವಾ ನೋಡಿ, ನನಗೆ ಇದೇ ತರ ಕಾಫಿ ಗಿಡದಲ್ಲಿ ಈ ತರ ಹೂಗಳು ಹೂ ಅಲ್ಲಿ ವೈಟ್ ಆಗಿ ಹಿಂಗೇನೆ ಕಾಣಿಸೋದೈತಾ. ಸೊ ನಿಮಗೆ ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಪ್ಲೀಸ್ ನೀವು ಕಾಮೆಂಟ್ ಮಾಡಿ. ಸೊ ನನ್ಗೆ ಅದ್ ನೋಡ್ಬೇಕಾದ್ರೆ ಹಂಗೇನೆ ಕಾಣಿಸ್ತೈತೆ ನೋಡಿ, ಒಂದೊಂದು ಇದ್ರಲ್ಲಿ ನೋಡಿ ಕಾಫಿ ಆಗೋ ಇದ್ರಲ್ಲಿ ಹಿಂಗೇನೆ ಇರುತ್ತೆ ನೋಡಿ. ಸೊ ನನಗೆ ಅದೇ ಯೋಚನೆ ಬಂತು. ಸೊ ಅದಕ್ಕೆ ನನಗೆ ಇದು ಇಷ್ಟ ಆಗಿದ್ದಕ್ಕೆ ನಾನು ಇದೊಂದು ತಕೊಂಡಾಯ್ತಾ ನೋಡಿ, ತುಂಬಾ ಚೆನ್ನಾಗಿದ್ದಲ್ಲ, ಹಾಗಾಗಿ ಇದೊಂದು ತಕೊಂಡಿದ್ದೀನಿ. ತುಂಬಾ ಜೋಪನಾಗಿ ನೋಡ್ಕೊಳ್ತೀನಿ ಆಯ್ತಾ. ಹಾಗೆ ಇದೊಂದು ತಕೊಂಡೆ. ನಮ್ಮ ಹಸ್ಬೆಂಡಿಗೆ ಗೊತ್ತಿಲ್ಲ ಇದು ತಕೊಂಡಿದ್ದು, ಮನೆಗೆ ಬಂದ್ಮೇಲೆ ನಾನು ಅವ್ರಿಗೆ ತೋರ್ಸಿ ಒಟ್ಟಾಗ್ಲಿ ಗೊತ್ತಿದ್ದೊಂದು ತಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೇಮ್ ನೋಡಿ ಕಾಫಿ ಗಿಡದಲ್ಲಿ ಆಗೋ ಹೂ ತರನೇ ಕಾಣಿಸ್ತಾ ಇದೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ನಮಗೆ ಏನ್ ಗೊತ್ತಾ, ಸ್ವಲ್ಪ ಇಲ್ಲಿ ಬಟ್ಟೆ ಒಣಗಿಸೋದಿಗೆಲ್ಲ ಸ್ವಲ್ಪ ಕಷ್ಟ ಆಯ್ತಾ. ಸೊ ನಾನು ಹೆಂಗೆ ತೋರಿಸ್ತೀನಿ, ಓಪನ್ ಮಾಡಿ ತೋರಿಸ್ತೀನಿ. ನನ್ಗೆ ಸ್ವಲ್ಪ ಬಟ್ಟೆ ಒಣಗಿಸ್ಲಿಕ್ಕೆಲ್ಲ ಕಷ್ಟ. ಸೊ ಇದು ನಾನು ಆನ್ಲೈನ್ ಅಲ್ಲಿ ನೋಡಿದ್ದೆ, ಆನ್ಲೈನ್ ಅಲ್ಲಿ ತೆಗಿಬೇಕು ಅಂತ ಇದ್ದೆ, ನಾನು ಶಾಪಿಯಲ್ಲಿ ನಾನು ತೆಗಿಬೇಕಂತ ಇದ್ದೆ. ಇವತ್ತು ನಾವು ಶಾಪಿಂಗ್ ಹೋದಾಗ ನಾನು ಶಾಪಲ್ಲಿ ನೋಡಿದೆ ನೋಡಿ, ಬಟ್ಟೆ ಒಣಗಿಸ್ಲಿಕ್ಕೆಲ್ಲ ಇದ್ರಲ್ಲೇ ಕ್ಲಿಪ್ ಅಲ್ಲಿ ಇರುತ್ತೆ ನೋಡಿ, ತೋರಿಸ್ತೀನಿ. ಈಗ ತೋರಿಸ್ತೀನಿ ನೋಡಿ, ಇದು ಸೇಮ್ ಇದೆ ಲಬ್ಬರ್ ತರ ನೋಡಿ, ನಾವೀಗ ತಲೆಗೆ ಹಾಕಿಲ್ವಾ ಅದೇ ತರ ಇದೆ ನೋಡಿ, ಅದೇ ತರ ಹಿಂಗೆ ಹೇಳಿದ್ರೆ ಮುಂದೆ ಇಷ್ಟು ಬರುತ್ತೆ. ಸೊ ನಮ್ಗೆ ಇಲ್ಲಿ ಬಟ್ಟೆ ಒಣಗಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತಾ. ಅದಕ್ಕೆ ಬಿಸಿಲು ಬಂದ ಟೈಮಲ್ಲೆಲ್ಲ ನಮ್ದು ಆದ್ರೂ ಪರವಾಗಿಲ್ಲ, ನಮ್ಮ ಮಗೊಂದು ಸ್ವಲ್ಪ ಬೇಕಲ್ವಾ, ಹಾಗಾಗಿ ನಮ್ಮ ಮಗಂದು ಬಟ್ಟೆ ಎಲ್ಲ ಒಣಗಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಬಿಸಿಲಲ್ಲಿ ನಮ್ದು ಬಟ್ಟೆ ಮಗನ್ ಬಟ್ಟೆ ಎಲ್ಲ ಹಾಕ್ಬೋದು. ಸೊ ನೋಡಿ, ಆಕ್ಚುಲಿ ನಮ್ ಬಟ್ಟೆಗಿಂತ ನಮ್ಮ ಮಗನ್ ಬಟ್ಟೆ, ಅವನ ಬಟ್ಟೆ ಚೆನ್ನಾಗಿ ಒಣಗ್ಬೇಕು. ಸೊ ಅವನಿಗೆ ಯಾಕಂತ ಹೇಳಿದ್ರೆ ನಮ್ ಬಟ್ಟೆ ಸ್ವಲ್ಪ ವೆಯ್ಟ್ ಇರುತ್ತಲ್ಲ, ಗಾಡಿ ಹಂಗೆ ಹಾರಲ್ಲ ಆಯ್ತಾ. ನನ್ ಮಗೊಂದು ಸಣ್ಣದವನು ಬಾಯೆಲ್ಲ ಒರೆಸ್ಬೇಕಾದ್ರೆ ನಾವು ಕರ್ಚಿಪ್ಪಲ್ಲಿ ಯೂಸ್ ಮಾಡ್ತೀವಿ, ಅಲ್ಲಿ ಸಣ್ಣದಲ್ವಾ. ಸೊ ಅದು ಏನಂತ ಹೇಳಿದ್ರೆ ಗಾಳಿಗೆ ಹಿಂಗೆ ಹಾರೋಗುತ್ತೆ. ಸೊ ಹಾಗಾಗಿ ನೋಡಿ ಇದ್ರಲ್ಲಿ ಹಿಂಗೆ ಕ್ಲಿಪ್ಸ್ ಎಲ್ಲ ಇರುತ್ತೆ ನೋಡಿ, ಕ್ಲಿಪ್ ಇದೆ, ಬಟ್ಟೆ ಕ್ಲಿಪ್ ಹಾಕೋದು, ನಾವು ಬೇರೆ ಕ್ಲಿಪ್ ಹಾಕಿ ತೆಗ್ದು ಹಾಕ್ಬೇಕಂತ ಏನಿಲ್ಲ. ನಮ್ಮ ಒಬ್ಳೆ ಇರುತ್ತೆ, ನನ್ನ ಮಗನ ಇದ್ರೆ ಮಾಡಿದ್ರೆ ನಮ್ಮ ಹಸ್ಬೆಂಡ್ ಹಿಂಗೆ ಎದ್ದು ಬಿಟ್ಟು ಎಷ್ಟು ಉದ್ದ ಬರುತ್ತೆ ಹಿಂಗೆ ಅಂತ ನಾನು ಹಿಂಗೆ ತೋರಿಸ್ತಾ ಇದೆ ನೋಡಿ. ಆದ್ರೆ ನಾನೀಗ ಒಬ್ಳೆ ಇರೋದ್ರಿಂದ ಕಷ್ಟ. ನಮ್ಮ ಹಸ್ಬೆಂಡ್ ಬೇರೆ ಮಗುನ ನೋಡ್ಕೊಳ್ತಾ ಇದ್ದಾರೆ ಆಯ್ತಾ. ಯಾಕಂತ ಹೇಳಿದ್ರೆ ಇನ್ನು ಅವನು ಬಂದ್ರೆ ಇನ್ನು ಎಲ್ಲರೂ ಎಳ್ದಾಗ್ತಾನೆ, ಇನ್ನು ಬ್ಲಾಗ್ ಮಾಡ್ಲಿಕ್ಕೆ ಬಿಡಲ್ಲ. ಸೊ ಹಾಗಾಗಿ ನಮ್ಮ ಹಸ್ಬೆಂಡ್ ಜೊತೆ ನನ್ನ ಮಗನ ಬಿಟ್ಟಿದ್ದೀನಿ. ಹಾಗೆ ನೋಡಿದ್ರೆ ಅಲ್ವಾ ನಾನು ಇವತ್ತು ಐಟಮ್ ಏನೆಲ್ಲ ಶಾಪಿಂಗ್ ಮಾಡಿದೀನಿ ಅಂತ ಹೇಳ್ಬಿಟ್ಟು. ಸೊ ನಾನು ಇಷ್ಟು ಐಟಮ್ಗಳೆಲ್ಲ ತೆಗ್ದಿದ್ನಿ. ಆದ್ರೆ ನಮ್ಮ ಹಸ್ಬೆಂಡ್ ಹೇಳಿದ್ರು
ನೀನ್ ಏನ್ ಬೇಕಾದ್ರೂ ತಗೋ ಪರವಾಗಿಲ್ಲ, ಅದಿನ್ನ ನೇಲ್ ಪಾಲಿಶ್ ತೆಗಿದ್ಯಲ್ಲ ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ರು. ನಾ ಯೋಚನೆ ಮಾಡಿದೆ ಏನಾದ್ರು ಹೇಳ್ಕೊಂಡಿರ್ಲಿ, ನಂಗೆ ಇಷ್ಟ ಆಯ್ತು ನಾ ತಗೊಂಡೆ. ಬಟ್ ಅವ್ರು ಹೇಳಿದ್ರು ನಿನ್ಗೆ ಹಂಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ